ಇವತ್ತು ಈ ಗಂಡಸನ್ನ ಎತ್ತಾಕೊಂಡ್ಬಿಟ್ಟು ಅರ್ಮಳಿ ಕರ್ಕೊಂಡ್ ಹೊಂಟೆ ಗುರು ತಾಲೂಕು ಆಫೀಸಲ್ಲಿ ಕೆಲಸ ಇತ್ತು. ಹಾಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಒಂದು ನಾಯಿ ಇತ್ತು ಗುರು, ಅದು ನೋಡ್ಬಿಡ್ಲಿ ಈ ಸಾಂಗ್ ನೆನಪಾಯ್ತು. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಈ ರೋಡಿಗೆ ಈ ಮರನೇ ಒಂದು ಚಂದ ಅನಿಸ್ತು ಗುರು. ಸ್ವಲ್ಪ ಅದಾದ್ಮೇಲೆ ಅರ್ಮಳಿಗೆ ಎಂಟ್ರಿ ಇದ್ವಿ. ಅಲ್ಲಿಂದ ನಾವು ಬಂದು ಈ ಸರ್ಕಲ್ಗೆ. ಈ ಸರ್ಕಲ್ ಯಾವ್ದು ಅಂತ ಕಮೆಂಟ್ ಮಾಡಿ, ಇಲ್ಲಿ ಏನ್ ಫೇಮಸ್ ಅನ್ನೋದು ಕಮೆಂಟ್ ಮಾಡಿ. ಆಮೇಲೆ ತಾಲೂಕು ಆಫೀಸ್ಗೆ ಎಂಟ್ರಿ ಆದ್ವಿ. ಹಾಗೆ ಬೈಕ್ ನ ಸಡಿ ಆಗ್ಬಿಟ್ಟು ಒಳಗಡೆ ಹೋಗಿ ನೋಟ್ರಿ ಕಟ್ಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ಅಲ್ಲಿ ಹೋಗಿ ಅಂತ ವಾಪಸ್ ಕಳಿಸಿದ್ರು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬರೀ ಓಡಾಡೋದಾಗಿದೆ ಗೈಸ್ ನಮ್ದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಮೇಲೆ ಕೆಳಗಡೆ ಹೋಗಿ ಅರ್ಜಿ ಬರ್ಕಮ್ಮ ಅಂತ ಹೇಳಿದ್ರು. ಅರ್ಜಿ ಬರ್ಕೊಂಡ್ ಮ್ಯಾಗಡೆ ಬರೋ ಅಷ್ಟೇ ಇಲ್ಲಿಗೆ ಹೋಗ್ಬಿಡಿದ್ರು ಗುರು. ಕಾದು ಕಾದು ಸಾಕಾಗಿತ್ತು. ಅಂತದ್ರಲ್ಲಿ ಈ ಗಣಸು ಎಲ್ಲ ಗೊತ್ತಿದ್ರು ನನ್ಗೆ ಏನು ಗೊತ್ತಿಲ್ಲ ತರ ಇದೇನು ಅಂತ ಕೇಳ್ತಾ ಇದ್ದ. ಬರೀ ಇಂತದೆಯ. ಆಮೇಲೆ ಆ ಅಣ್ಣ ಬಂದು ಇವತ್ತಾಗಲ್ಲ ನಾಳೆ ಬರ್ರಿ ಅಂತ ಹೇಳಿದ್ರು. ಬೈಕ್ ತಗೊಂಡು ಊರಿಗೆ ಹೊರಟ್ವಿ. ಆಮೇಲೆ ಬಹಳ ದಿನ ಆದ್ಮೇಲೆ ನನ್ನ ಫ್ರೆಂಡ್ ಬಂದಿದ್ದ ಗುರು, ದಾವಣಗೆರೆಯಿಂದ. ಅರ್ಸ್ಕೇಲಿದ್ದೀನಿ ಬಾ ಅಂತ ಹೇಳಿದೆ. ನಾನು ಅರ್ಮಳಿಂದ ಬಂದೆ. ಹಾಗೆ ಬಹಳ ದಿನ ಆಗಿತ್ತು. ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ಬಿಟ್ಟು ಬೇಕರಿ ಏನೋ ತಿನ್ಸೋಣ ಅಂತ ಕರ್ಕೊಂಡು ಹೋದೆ. ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಗುರು, ಅವ್ನು ಬಂದ್ರೆ ಖುಷಿಗೆ ಹಂಗೆ ಬಂದ್ಬಿಟ್ಟೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಇಲ್ಲೇ ಕೆಲಸ ಐತಿ ನಾವು ಹೊರಡ್ತೀನಿ ಅಂತ ಹೇಳಿ ಹೊರಟ. ಅಷ್ಟಲ್ಲೇ ಮಳೆ ಸ್ಟಾರ್ಟ್ ಆಯ್ತು ಗುರು. ಬೈಕ್ ತಂದು ಹೊರಡ್ತಾ ಇದ್ವಿ, ಮಳೆ ಸ್ಪೀಡ್ ಆಯ್ತು, ಸಡಿ ಹಾಕ್ಬಿಟ್ವಿ. ಆಮೇಲೆ ಈ ಗಂಡಸಿಗೆ ನಾನು ಈ ತರ ಕೇಳಿದೆ, ಮಳೆ ಮಳೆಯ ಬಗ್ಗೆ ನನ್ನ ಅನಿಸಿಕೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಈ ಮಳೆ ಬರೋದು ಗೊತ್ತಾಗಲ್ಲ, ಬಿಸಿಲು ಬರೋದು ಗೊತ್ತಾಗಲ್ಲ, ಏನ್ ವಾತಾವರಣ ಅಂತ ಗೊತ್ತಾಗ್ತದೆ. ಅಲ್ಲಿಂದ ಊರಿಗೆ ಹೊರಟ್ವಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.